ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿದೆಯಾ ಮಾಸ್ ಎಲಿಮಿನೇಷನ್? ಈ ಬಾರಿ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಲಿದೆಯಂತೆ. ಮೊದಲ ವಾರ ಔಟ್ ಆಗೋರು ಯಾರು? ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಕಳೆದಿದೆ. ಈ ನಡುವೆ ಸ್ಪರ್ಧಿಗಳ ನಡುವೆ ಆಟಗಳು ಕೂಡ ಶುರುವಾಗಿದ್ದು, ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನುವಂತ ಹಣಾಹಣಿ ಶುರುವಾಗಿದೆ. ಇನ್ನು ಅಶ್ವಿನಿ ಗೌಡ ಗಿಲ್ಲಿ ನಡುವೆಯೂ ಕೂಡ ಸಾಕಷ್ಟು ಜಗಳಗಳು ನಡೀತಾ ಇದೆ. ಇದನ್ನ ಕೇಳೋದೇ ಬೇಡ ಅನ್ನೋಷ್ಟರ ಮಟ್ಟಿಗೆ ಮಾತು ಜಗಳಕ್ಕೆ ಜಾರ್ತಾ ಇದೆ. ಗಿಲ್ಲಿಯ ಮಾತು ತಮಾಷೆ ಆದ್ರೂ ಕೂಡ ಅದು ಅಶ್ವಿನಿಯ ಕೋಪಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಸರಿಯಾಗಿ ಆಟ ಆಡ್ತಾ ಇಲ್ಲ. ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಕೂತ್ಕೋಬೇಕು, ಸ್ಕೂಲ್ ಡ್ರೆಸ್ ನ ಬಿಚ್ಚಿಟ್ಟು ಕಲರ್ ಬಟ್ಟೆ ಹಾಕೊಂಡು ಬರೋದಲ್ಲ ಅಂತ ಹೇಳಿ ಕಾಕ್ರೋಚ್ ಸುದಿ ಹಾಗೂ ಚಂದ್ರಪ್ರಭಾ ಧನುಷ್ನನ್ನ ನಿಂದಿಸಿದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ ರೆಡಿ ಆಗಿದೆ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮನೆಗೆ ಎಂಟ್ರಿ ಆದ ದಿನವೇ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಿರುವಂತಹ ವಿಚಾರ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದೆ. ಹೀಗಾಗಿ ಸ್ಪರ್ಧಿಗಳು ಮುಂದೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಚಿಂತೆ ಕೂಡ ಇದೀಗ ಮನೆ ಮಾಡಿರುವಂಥದ್ದು. ಇದೇ ವೇಳೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಹೊಸ ಥೀಮ್ ಅನ್ನ ತಂದಿರುವಂಥದ್ದು. ಈ ಬಾರಿ ಹಿಂದಿನಂತೆ ಯಾವುದು ಕೂಡ ಜರುಗೋದಿಲ್ಲ. ಯಾವುದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಡೆಯುತ್ತೆ. ಅದರಲ್ಲಿ ಒಂದು ಮಾಸ್ ಎಲಿಮಿನೇಷನ್ ಕೂಡ ನಡೆಯಲಿದೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿರುವಂತಹ ಮಾಹಿತಿ. ಈವರೆಗಿನ 11 ಸೀಸನ್ಗಳಲ್ಲಿ ಸಿಂಗಲ್ ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಜರುಗಿದೆ. ಆದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಎಂದೂ ಕೂಡ ಮಾಸ್ ಎಲಿಮಿನೇಷನ್ ನಡೆದಿಲ್ಲ. ಈ ಬಾರಿ ಅದು ಕೂಡ ನಡೀಬಹುದು ಅನ್ನುವಂತಹ ವಿಚಾರ ದಟ್ಟವಾಗಿ ಹರಡ್ತಾ ಇರುವಂತದ್ದು. ಈ ಬಾರಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು, ಗುಂಪು ಗುಂಪಾಗಿ ಔಟ್ ಆಗಬಹುದು ಅನ್ನುವಂತಹ ಮಾತು ಬಿಗ್ ಬಾಸ್ ಬಾಯಿಯಿಂದಲೇ ಬಂದಿದೆ. ಹೀಗಾಗಿ ಈ ಬಾರಿ ಮಾಸ್ ಎಲಿಮಿನೇಷನ್ ನಡೆಯುವಂಥದ್ದು ಬಹುತೇಕ ಖಚಿತ ಅಂತಲೂ ಹೇಳಬಹುದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ 2 ಫಿನಾಲೆಗಳು ನಡೆಯಲಿದೆ. ಈಗಾಗಲೇ ಸುಳಿವು ಸಿಕ್ಕಿರುವಂತಹ ಪ್ರಕಾರ 3ನೇ ವಾರ ಒಂದು ಫಿನಾಲೆ ನಡೆಯುತ್ತೆ. 3ನೇ ವಾರದ ಫಿನಾಲೆಯ ಬಳಿಕ ಮಾಸ್ ಎಲಿಮಿನೇಷನ್ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕಮ್ಮಿ ಅಂದ್ರೂ ಕೂಡ 4-5 ಜನ ಎಲಿಮಿನೇಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು ಮಾಸ್ ಎಲಿಮಿನೇಷನ್ ಬಳಿಕ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಸ್ ಆಗಿ ನಡೆಯುತ್ತೆ ಅಂತ ಹೇಳಲಾಗಿದೆ. ಕಮ್ಮಿ ಅಂದ್ರೂ ಕೂಡ 5-6 ಜನ ಈ ಬಾರಿ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿಯನ್ನ ಕೊಡುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಬಹುದು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಈ ವಾರ ಧನುಷ್, ಮಲ್ಲಮ್ಮ, ಅಭಿಷೇಕ್ ಶ್ರೀಕಾಂತ್, ಅಶ್ವಿನಿ, ಗಿಲ್ಲಿ ನಟ, ಕಾವ್ಯ, ಅಮಿತ್ ಕರಿಬಸಪ್ಪ ನಾಮಿನೇಟ್ ಆಗಿರುವಂಥದ್ದು. ಹೀಗಾಗಿ ಮೊದಲ ವಾರ ಎಲಿಮಿನೇಷನ್ ನಡೆಯುವಂಥದ್ದು ಡೌಟ್ ಅಂತ ಊಹಿಸಬಹುದು. ಹೇಗಿದ್ರೂ ಕೂಡ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಲಾಗಿತ್ತು. ಆದರೆ ಈ ಬಾರಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ನೋಡಿ, ಕಡೆಯ ಕ್ಷಣದಲ್ಲಿ ಎಲಿಮಿನೇಷನ್ ವಿಚಾರದಲ್ಲೂ ಕೂಡ ಬಿಗ್ ಬಾಸ್ ಹೇಗೆ ಬೇಕಾದರೂ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.